ಎಸ್ಸಿ ಎಸ್ಟಿ ಒಳ ಮೀಸಲಾತಿಯ ಕುರಿತು ನಿನ್ನೆ ಸುಪ್ರೀಂ ಕೋರ್ಟ್ ಐತಿಹಾಸಿಕ ತೀರ್ಪು ನೀಡಿದ ಹಿನ್ನೆಲೆಯಲ್ಲಿ ಕಂಪ್ಲಿಯ ದಲಿತ ಮುಖಂಡರು ಅಂಬೇಡ್ಕರ್ ಸರ್ಕಲ್ ಬಳಿ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಸಿಹಿ ಹಂಚಿ ಪಟಾಕಿ ಸಿಡಿಸುವುದರ ಮೂಲಕ ಸಂಭ್ರಮಿಸಿದರು. ಇದೇ ಸಂದರ್ಭದಲ್ಲಿ ದಲಿತ ಮುಖಂಡರು ಮಾತನಾಡಿ ಎಸ್ಸಿ ಎಸ್ಟಿ ಒಳ ಮೀಸಲಾತಿಗಾಗಿ ಹೋರಾಟಗಳು ಹೇಗೆಲ್ಲ ಇತ್ತು ಎಂಬುದರ ಬಗ್ಗೆ ತಿಳಿಸಿದರು. ಎಸ್ಸಿ ಎಸ್ಟಿ ಜನರು ಎದುರಿಸುತ್ತಿರುವ ವ್ಯವಸ್ಥಿತ ತಾರತಮ್ಯದಿಂದಾಗಿ ಸಮಾಜದಲ್ಲಿ ಮೇಲಕ್ಕೆ ಬರಲು ಸಾಧ್ಯವಾಗುತ್ತಿಲ್ಲ. ಸಂವಿಧಾನದ 14ನೇ ವಿಧಿ ಜಾತಿಯ ಉಪ ವರ್ಗೀಕರಣವನ್ನು ಅನುಮತಿಸುತ್ತದೆ. ಮೀಸಲಾತಿ ಪಟ್ಟಿಗೆ ಸಮುದಾಯಗಳ ಸೇರ್ಪಡೆ ಅಥವಾ ತೆಗೆಯಲು ತುಷ್ಟೀಕರಣ ರಾಜಕೀಯ ಮಾಡಬಾರದು. ಪರಿಶಿಷ್ಟ ಜಾತಿಗಳು ಏಕರೂಪದ ಗುಂಪಲ್ಲ. ಎಸ್ಸಿಗಳಲ್ಲಿ ಹೆಚ್ಚು ತಾರತಮ್ಯವನ್ನು ಅನುಭವಿಸಿದವರಿಗೆ 15% ಮೀಸಲಾತಿಯಲ್ಲಿ ಹೆಚ್ಚಿನ ಅವಕಾಶ ನೀಡಲು ಸರ್ಕಾರಗಳು ಅವರನ್ನು ಉಪವರ್ಗೀಕರಿಸಬಹುದು. ಎಸ್ಸಿಗಳಲ್ಲಿ ಜಾತಿಗಳ ಉಪವರ್ಗೀಕರಣವು ಅವರ ತಾರತಮ್ಯದ ಮಟ್ಟವನ್ನು ಆಧರಿಸಿರಬೇಕು. ಸರ್ಕಾರಿ ಉದ್ಯೋಗಗಳು ಮತ್ತು ಶಿಕ್ಷಣ ಸಂಸ್ಥೆಗಳಲ್ಲಿ ಅವರ ಪ್ರಾತಿನಿಧ್ಯದ ಕುರಿತು ಪ್ರಾಯೋಗಿಕ ಡೇಟಾವನ್ನು ಸಂಗ್ರಹಿಸುವ ಮೂಲಕ ರಾಜ್ಯಗಳು ಮಾಡಬಹುದು ಎಂದು ಕೋರ್ಟ್ ಆದೇಶ ಹೊರಡಿಸಿದೆ. ಸಮಾಜದ ಬಂಧುಗಳೇ, ಇವತ್ತು ನಮ್ಮ ಎರಡು ಜಾತಿಯ ಒಂದು ಸಂತೋಷವನ್ನ ಆಚರಣೆ ಮಾಡುವಂತ ದಿನ ಇವತ್ತು. ಯಾಕಂತ ಹೇಳಿದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಬಂದಾ ಕೃಷ್ಣ ಇವರ ಮಾದಿಗ ಇವರ ನೇತೃತ್ವದಲ್ಲಿ ಒಳ ಮೀಸಲಾತಿ ಹೋರಾಟ ಏನು ಆರಂಭವಾಯಿತು ಇವಾಗ 30 ವರ್ಷಗಳ ಕೆಳಗೆ. ಆ ಹೋರಾಟದ ಫಲ ಇವತ್ತು ನಮಗೆ ಸಾಂವಿಧಾನಿಕವಾಗಿ ಸಿಕ್ಕಿರ್ತಕ್ಕಂಥ ಒಂದು ಖುಷಿ. ನಮ್ಮ ಒಲೆ ಮಾದಿಗರ ಒಂದು ಇವತ್ತು ಹಬ್ಬದ ದಿನ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಎಷ್ಟೋ ವರ್ಷಗಳ ಕಾಲ ನಾವು 35 ವರ್ಷಗಳ ಕಾಲ ನಾವು ಹೋರಾಟ ಮಾಡಿದ್ವಿ. ಸದಾಶಿವ ಆಯೋಗದ ವರದಿಯನ್ನು ಯಥಾವತ್ತಾಗಿ ಜಾರಿ ಮಾಡಬೇಕು ಅಂತ ಹೇಳಿ ಯಾರು ನಮ್ಮ ಓಣಿಗಳಿಂದ, ನಮ್ಮ ಚಲವಾದಿ ಓಣಿಯಿಂದ, ಮಾದಿಗ ಓಣಿಗಳಿಂದ ರಾಜ್ಯದಲ್ಲಿ ನಾವು ಎದ್ದು ಹೋರಾಟ ಮಾಡಿದ್ವಿ. ಅವತ್ತಿನ ನಮ್ಮ ಕಷ್ಟದ ಫಲ ಇವತ್ತು ಸಿಕ್ಕಿದೆ. ಇವತ್ತು ಈ ಎಲ್ಲ ನಮಗೆ ಈ ಫಲ ಸಿಗಬೇಕು ಅಂದ್ರೆ ಇದಕ್ಕೆ ಕಾರಣಕರ್ತರು ನಾವು ಪಕ್ಷಾತೀತವಾಗಿ ಹೇಳ್ತಾ ಇದ್ದೀವಿ. ಮಾನ್ಯ ಮೋದಿ ಸಾಹೇಬರಂತದ್ದು ಇವತ್ತು ಘಂಟಾಘೋಷವಾಗಿ ನಾವು ಹೇಳಕ್ ಇಷ್ಟಪಡ್ತೀವಿ. ಮೋದಿ ಸಾಹೇಬರಿಗೆ ಕೈ ಜೋಡಿಸಿದ್ದು ನಮ್ಮ ರಾಜ್ಯದ ಹಿರಿಯರು ಮತ್ತು ಮಾಜಿ ಮಂತ್ರಿಗಳು ಆದ ಎ ನಾರಾಯಣ ಸ್ವಾಮಿ, ರಮೇಶ್ ಜಿಗಜಿಣಿಗೆ, ಗೋವಿಂದರಾಜ್ ಕಾರಜೋಳ, ಮಾದಾರ ಚೆನ್ನಯ್ಯ ಮತ್ತು ಆಂಜನೇಯ ಸಾಹೇಬರು ಇವರೆಲ್ಲರ ಹೋರಾಟದ ಫಲವನ್ನು ಇವತ್ತು ನಮ್ಮ ಪೀಳಿಗೆಗಳು ತಿಂತಕ್ಕಂಥ ಒಂದು ವ್ಯವಸ್ಥೆಯನ್ನು ನಮಗೆ ಮಾಡಿದ್ದಾರೆ. ಈ ಒಂದು ಯಾಕಂತ ಹೇಳ್ತೀವಿ ಅಂದರೆ ನಮ್ಮ ಮೋದಿ ಸಾಹೇಬರು ಎಲೆಕ್ಷನ್ ಪೂರ್ವದಲ್ಲಿ ಒಂದು ಸಮಿತಿಯನ್ನು ಮಾಡ್ತಾರೆ. ಏನು ಸಮಿತಿ ಅಂದ್ರೆ ಅದು ಸಾಂವಿಧಾನಿಕ ಸಮಿತಿ ಅಂತಂದೇಳಿ 7 ಜನರನ್ನ ನೇಮಕ ಮಾಡ್ತಾರೆ. ಅದು ಇವತ್ತೇನಾದರೂ ಮಾಡ್ಬೇಕಂತಿದ್ರೆ ಇವತ್ತು ಭಾಳ ತ್ರಾಸ ಆಗ್ತಾ ಇತ್ತು ಬಂಧುಗಳೇ. ಯಾಕಂತ ಹೇಳಿದ್ರೆ ಇವತ್ತು ಎಲ್ಲ ಪ್ರಾದೇಶಿಕ ಪಕ್ಷಗಳ ಕಲಿತು ಇವತ್ತು ಮೋದಿನ ಪ್ರಧಾನಮಂತ್ರಿ ಮಾಡಿದ್ದಾರೆ. ಅವತ್ತು ಸಿಂಗಲ್ ಆಗಿ ಬಿಜೆಪಿ ಮಾಡಿದ್ದಕ್ಕೆ ಅವತ್ತು ಮಾಡಿದ್ರೆ ಗಡಾನೇನಾದರೂ ಇವಾಗ ಇವತ್ತು ಸಂವಿಧಾನ ಪೀಠ ಮಾಡಂಗಿದ್ದಪ್ಪ ಅಂದ್ರೆ ಈ ಲಂಬಾಣಿ ಮತ್ತು ಒಡ್ರು ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಹಿಡ್ಕೊಂಡು ಅದಕ್ಕೆ ಅಬ್ಜೆಕ್ಷನ್ ಮಾಡ್ತಾ ಇದ್ರು, ನೀವು ಮಾಡಬಾರ್ರಿ ಸಂವಿಧಾನ ಪೀಠ ಅಂತ ಹೇಳಿ. ಅವತ್ತು ಅವ್ರದ್ದು ಮೆಜಾರಿಟಿ ಇತ್ತು. ಯಾರ ಮಾತು ಕೇಳ್ದೇನೆ ನಮ್ಮ ಮಂದಾ ಕೃಷ್ಣ ಅವರ ಮಾತನ್ನು ಕೇಳಿ ನಿಮಗೆ ನ್ಯಾಯ ಕೊಟ್ಟೇ ಕೊಡ್ತೀನಿ ಅಂತ ಮೋದಿ ಸಾಹೇಬರು ಮಾಡಿದ್ರು. ಅದು ಇವತ್ತು ನಮಗೆ ಬಹಳ ಖುಷಿ ತಂದಿದೆ. ನಮ್ಮ ಎಲ್ಲ ಜನರು ಪೂರಕವಾಗಿ ಅವರಿಗೆ ನಮ್ಮೆಲ್ಲ ಜನರ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಜೈ ಮೋದಿ. ಮಾದಿಗ ಮತ್ತು ಚಲವಾದಿ ಜನಾಂಗ ಬಹಳ ಹೆಮ್ಮೆ ಪಡಂತ ದಿನ ಈ ದಿನ. ಯಾಕಂದ್ರೆ ಮೀಸಲಾತಿ ಅಂದ ತಕ್ಷಣ 101 ಜಾತಿ ಸೇರಿಸಿ ಮೀಸಲಾತಿ ಮಾಡಿದ್ರು ದೇವರಾಜ ಅರಸನ ಇದರಲ್ಲಿ ಸರ್ಕಾರದಲ್ಲಿ. ಆವಾಗ ಟಚಬಲ್ ಅನ್ಟಚಬಲ್ ಇರೋರು ಮಾದಿಗ ಮತ್ತು ಚಲವಾದಿ. ಟಚಬಲ್ ಇನ್ನು ಬೇರೆ ಜಾತಿ ಅನ್ನಂಗೆ ಬರುತ್ತೆ.
ಇವತ್ತು ಗೋ ಇರ್ಬೋದು, ಸಮಗಾರ ಇರ್ಬೋದು, ಹೊರಚ ಇರ್ಬೋದು, ಲಂಬಾಣಿ ಇರ್ಬೋದು. ಇವತ್ತು ಆದಷ್ಟು SC ಶೇಕಡ 24% ಜಾಸ್ತಿ ಅನುದಾನ ತೊಗೊಂಡಿರೋದು ಅವರೇ, ಮಾದರಿ ಚಲೋದರಲ್ಲ. ಇವತ್ತು ಎಂಡೆ ಕಸ ಬೆಳಿಬೇಕಂದ್ರೆ ಮಾದರಿ ಚಲೋದರೆ ಬೇಕು. ಇವತ್ತು ಕಸ ಗುಡಿಸ್ಬೇಕು ಮುನ್ಸಿಪಾಲ್ಟಿಯಾಗ, ಲೆಟ್ರಿನ್ ಬೆಳಿಬೇಕಂದ್ರೆ ಸಹ ಮಾದಿಗದವರು ಚಲೋದರೆ ಬೇಕು. ಆದರೆ ಬೆನಿಫಿಟ್ ತಗೊಂಬರು ಮಾತ್ರ ಬೇರೆ ಬೇರೆ ಜಾತಿಯರಾಗಿದ್ದರು. ಇವತ್ತು ಮೋದಿ ಸಾಹೇಬರಿಗೆ, ಈ ಹೋರಾಟ ಮಾಡಿದಂಥ ಮಂದಕೃಷ್ಣ ಮಾದಿಗ ಅವರಿಗೆ ಹಾಗೂ ಎಲ್ಲ ಮುಖಂಡರಿಗೆ ಈ ದಿನ ಅವರ ಹೋರಾಟಕ್ಕೆ ನಮ್ಮ ಎರಡೂ ಸಮಾಜದ ವತಿಯಿಂದ ತುಂಬ ಹೃದಯದ ಧನ್ಯವಾದ ತಿಳಿಸುತ್ತಾ, ಮುಂದಿನ ದಿನಗಳಲ್ಲಿ ನಮ್ಮ ಮಕ್ಕಳಿಗೆ ಈ ಒಂದು ಮೀಸಲಾತಿಯಲ್ಲಿ ಹೆಚ್ಚಿನ ವಿದ್ಯಾಭ್ಯಾಸ ಕಲಿಸಲಿಕ್ಕೆ ನಾವೆಲ್ಲರೂ ಪಣ ತೊಡಬೇಕಂತೇಳಿ ನಾನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಹಿರಿಯ ಮುಖಂಡರಿಗೆ ಎಲ್ಲರಿಗೂ ಹೊಂದಿಸುತ್ತಾ ನಾನು ಒಂದೆರಡು ಮಾತು ಕೊಡ್ತೀನಿ. ಜಯ ಅಂಬೇಡ್ಕರ್. ಎರಡೂ ಸಮುದಾಯಕ್ಕೆ 35-40 ಆದಂಥ ಅನ್ಯಾಯ ಈ ದಿವಸ ಮಾನ್ಯ ಮೋದಿಯವರ ಒಂದು ಮಾರ್ಗದರ್ಶನದ ಜೊತೆಗೆ ಈಗಾಗಲೇ ಹೇಳಿದಂಥ ಎಲ್ಲ ನಾಯಕರ ಒಂದು ಮಾರ್ಗದರ್ಶನದಿಂದ ಈ ದಿನ ಸುಪ್ರೀಂ ಕೋರ್ಟ್ನಲ್ಲಿ ಎಲ್ಲ ಆಹ್ವಾನವನ್ನು ಪರಿಶೀಲಿಸಿ ಇದು ಸೂಕ್ತವಾದ ನಿರ್ಧಾರ ಇದೆ ಅಂತ ಹೇಳಿ ಈ ದಿನ ಸುಪ್ರೀಂ ಕೋರ್ಟ್ನಿಂದ ಈ ಒಂದು ತೀರ್ಮಾನ ಮಾಡಿರೋದಕ್ಕೆ ನಾವು ಎರಡೂ ಜನಾಂಗದ ಮುಖಂಡರಿಗೆ ಈ ದಿವಸ ಅಭಿನಂದನೆ ತಿಳಿಸುತ್ತೇವೆ. ಕಾರಣ ಇಷ್ಟೇ, ಈ ಏನು SC ಅನ್ನುವ ಒಂದು ಹೆಸರಿನಿಂದ ಅನೇಕ ಕೆಲವೊಂದು ಉಪಜಾತಿಗಳು ಕೇವಲ ಅವರು ಆರ್ಥಿಕವಾಗಿ ಬಲಾಢ್ಯರು ಇದ್ದೂ SCಯ ಸಂಪೂರ್ಣ ಉಪಯೋಗವನ್ನು ತೆಗೆದುಕೊಂಡು ಈ ನಿಜವಾದ ಒಂದು SCಗಳ ಒಂದು ಕಷ್ಟ ನೋವು ಶೋಷಿತರಿಂದ ಅನುಭವಿಸಿರೋದು ಅನೇಕ ವರ್ಷಗಳಿಂದ ಅನೇಕ ನೋವುಗಳನ್ನು ಉಂಡಂಥ ಜನರಿಗೆ ಈ ದಿವಸ ಒಳ್ಳೆ ತೀರ್ಮಾನ ಹೊರ ಬಂದಿದೆ. ಅದಕ್ಕೋಸ್ಕರ ಸುಪ್ರೀಂ ಕೋರ್ಟಿಗೂ ಮೋದಿ ಸಾಹೇಬರಿಗೂ ಹಾಗೂ ಈ ಏನು ಮೀಸಲಾತಿಗೋಸ್ಕರ ಒಳ ಮೀಸಲಾತಿ ಹೋರಾಟಕ್ಕೋಸ್ಕರ ಕಷ್ಟ ಬಿದ್ದಂಥ ಮಾದರ ಚೆನ್ನಯ್ಯ, ಆಂಜನೇಯಲು ಹಾಗೂ ಆಂಧ್ರ ಮಂದಕೃಷ್ಣ ಮಾದಿಗ ಈ ಎಲ್ಲ ಇನ್ನೂ ಉಳಿದ ಎಲ್ಲರಿಗೆ ಇದೇ ಒಂದು ಸಂದರ್ಭ ನಾವು ಅವರಿಗೆ ಅಭಿನಂದನೆ ಹೇಳುತ್ತಾ ನಿಮ್ಮ ಮುಂದಿನ ದಿನಗಳಲ್ಲಿ ಈ ಒಂದು ಜನಾಂಗಗಳಿಗೆ ಅತಿ ಹೆಚ್ಚಿನ ಪ್ರಾಧಾನ್ಯತೆ ಸಿಗಂತ ಎಲ್ಲ ಕಾರ್ಯವನ್ನು ಮಾಡಿದ ಸರ್ಕಾರಕ್ಕೆ ಮತ್ತೊಮ್ಮೆ ಅಭಿನಂದಿಸ್ತಾ ನನ್ನ ಎರಡು ಮಾತುಗಳನ್ನು. ಜನಾಂಗದ ಹಬ್ಬದ ದಿನ ಆಗಿ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಯಾಕಪ್ಪ ಅಂತ ಹೇಳಿದ್ರೆ ಶತಮಾನಗಳಿಂದ ನಮ್ಮ ಜನರು ತುಳಿತಕ್ಕೆ ಒಳಗಾದಾಗ ಸ್ವಾತಂತ್ರ್ಯ ಬಂದ ನಂತರ ನಮಗೆ SC ಮೀಸಲಾತಿ ಕೊಟ್ಟರು. SC ಮೀಸಲಾತಿ ಕೊಟ್ಟಂಥ ಸಂದರ್ಭದಲ್ಲಿ ಮತ್ತೆ ಪುಷ್ಯರು ಅಸ್ಪೃಶ್ಯರು ಅಂತೇಳಿ ನಮ್ಮನ್ನು ಜನಾಂಗನ ಸೇರಿಸಿ ನಮ್ಮ ಮಾದಿಗ ಜನಾಂಗ ಹಾಗೂ ಛಲವಾದಿ ಜನಾಂಗನ ಯಾವುದೇ ಅವಕಾಶಗಳನ್ನು ಸಿಗಲಾರ್ದಾಗ ಮಾಡಿದರು. ಅಂತಹ ಸಂದರ್ಭದಲ್ಲಿ ಆಂಧ್ರ ಪ್ರದೇಶದಲ್ಲಿ ಈದುಮೂಡಿ ಎಂಬ ಒಂದು ಗ್ರಾಮದಲ್ಲಿ ಮಾದಿಗ ತಂಡವರು ಅಂತ ಒಂದು ಸಂಸ್ಥೆ ಕಟ್ಟಿ ಮಂದಕೃಷ್ಣ ಮಾದಿಗನ್ನವರು ಹೋರಾಟ ಮಾಡಿದರು 30 ವರ್ಷದ ಕೆಳಗಡೆ. ಆ ಹೋರಾಟದಿಂದ ಇಡೀ ಭಾರತ ದೇಶ ಸಂಚಾರ ಮಾಡಿ ಎಲ್ಲ ನಮ್ಮ ಜನಾಂಗವನ್ನು ಮಾದಿಗ ಜನಾಂಗವನ್ನು ಸಂಘಟನೆ ಮಾಡ್ತಾ ನಮ್ಮ ಜನಾಂಗಕ್ಕೆ ಸಪ್ರೇಟ್ ಆದಂಥ SCಯಲ್ಲಿ ಸಪ್ರೇಟ್ ಆದಂಥ ಮೀಸಲಾತಿ ಸಿಗಬೇಕು. ಆ ಮೀಸಲಾತಿಯಲ್ಲಿ ABCD ವರ್ಗೀಕರಣ ಮಾಡಬೇಕು. ಅದರಿಂದ ನಮ್ಮ ಜನಾಂಗ ಉದ್ಧಾರ ಆಗ್ತಾರೆ ಅಂತೇಳಿ ಇಡೀ ದೇಶ ಸಂಚಾರ ಮಾಡಿದರು. ಅದರ ಪ್ರಯುಕ್ತ ತಮಿಳುನಾಡಲ್ಲಿ ಹಾಗೂ ಪಂಜಾಬ್ ಹರಿಯಾಣದಲ್ಲಿ ಒಳ ಮೀಸಲಾತಿ ಹಾಗೂ ಆಂಧ್ರದಲ್ಲಿ ಒಳ ಮೀಸಲಾತಿ ಕೊಟ್ಟಂಥ ಸಂದರ್ಭದಲ್ಲಿ ಆಂಧ್ರದಲ್ಲಿ ನಮ್ಗೆ ಆಗಲಾರ್ದಕ್ಕಂಥ ಕೆಲವು ಸಮುದಾಯಗಳು ಇದು ರಾಜ್ಯ ಸರ್ಕಾರದಿಂದ ಕೊಟ್ಟಿರೋದು ತಪ್ಪೈತೆ, ಈ ಕೊಡುವಂಥ ಅಧಿಕಾರ ರಾಜ್ಯ ಸರ್ಕಾರಕ್ಕಿಲ್ಲ, ಇದು ಕೇಂದ್ರ ಸರ್ಕಾರ ಕೊಡಬೇಕಂತೇಳಿ ಪಿಟಿಷನ್ ಹಾಕಿದರು. ಅಲ್ಲಿ ಮೀಸಲಾತಿ ಕೊಟ್ಟಿರ್ತಕ್ಕಂಥದ್ದನ್ನು ರದ್ದಾಯಿತು. ಆದ ಕಾರಣ ಅದರಿಂದ ಹೋರಾಟ ಮಾಡ್ತಾ ಮೋದಿಯವರು ಬಂದ ಮೇಲೆ ಮಂದಕೃಷ್ಣ ಅವರು ಮಾದಿಗರವ್ರನ್ನ ಸಂಪರ್ಕಿಸಿ ನಿಮ್ಮ ಸಮಸ್ಯೆಗಳು ಏನಿದಾವೆ ಅಂತೇಳಿ ಸಂಪರ್ಕಿಸಿದ ಮೇಲೆ ವೆಂಕಯ್ಯ ನಾಯ್ಡು ಅವರು ಸಪೋರ್ಟ್ ಮಾಡಿ ಅಲ್ಲಿಂದ ಕರ್ನಾಟಕದಿಂದ ಆಂಜನೇಯ, ಆಂಧ್ರದಿಂದ ಮಿನಿಸ್ಟ್ರಿಗಳು ಎಲ್ಲರೂ ಕಿಶನ್ ರೆಡ್ಡಿ ಅವರು ಎಲ್ಲರೂ ಸಪೋರ್ಟ್ ಮಾಡಿ ಮತ್ತು ಕೇಂದ್ರ ಸಚಿವರಾದಂಥ ನಾರಾಯಣ ಸ್ವಾಮಿ ಅವರು ಇದಕ್ಕೆಲ್ಲ ಚರ್ಚೆ ಮಾಡಿ ಒಂದು ಸಂಪುಟ ನಿರ್ಣಯ ತಗೊಂಡು 7 ಬೆಂಚ್ ಕೋರ್ಟ್ಗೆ ಪಿಟಿಷನ್ ಹಾಕಿ ಅಲ್ಲಿ ಒಂದು ತಿಂಗಳಲ್ಲಿ ಚರ್ಚೆ ಮಾಡಿ ಅದನ್ನು ಕಾದಿಡಿಸಿ ನ್ಯಾಯವನ್ನು ಇವತ್ತು ಬಿಡುಗಡೆ ಮಾಡಿದ್ದಾರೆ. ಇದರಿಂದ ಸಂಪೂರ್ಣವಾಗಿ ಇಡೀ ಭಾರತ ದೇಶದಲ್ಲಿ ಅಸ್ಪೃಶ್ಯ ಜನಾಂಗ ಮಾದಿಗ ಹಾಗೂ ಛಲವಾದಿ ಜನಾಂಗದವ್ರಿಗೆ ನ್ಯಾಯ ಒದಗಿಸ್ತಕ್ಕಂಥ ಕೆಲಸ ಕೇಂದ್ರ ಸರ್ಕಾರ ಮಾಡಿದೆ. ಅವ್ರಿಗೆ ಇಡೀ ನಮ್ಮ ಎರಡು ಸಮುದಾಯ ಭಾರತ ದೇಶದಿಂದ ಕೃತಜ್ಞತೆ ತಿಳಿಸ್ತಾ ಇದ್ದೀವಿ. ಈ ಹೋರಾಟ 30 ವರ್ಷದಿಂದ ಮಾಡ್ತಕ್ಕಂಥ ಬಂದಿರ್ತಂಥ ಮಂದಕೃಷ್ಣ ಮಾದಿಗನಿಗೆ ಪಾದಾಭಿವಂದನೆ ತಿಳಿಸ್ತಾ ಜೈ ಮಾದಿಗ ಜೈ ಮಂದಕೃಷ್ಣ. ಜೈ ಮಂದಕೃಷ್ಣ. ಶುಭ ದಿನ ಅಂತ ಹೇಳ್ಕೊಬೇಕು.
ಅನೇಕ ವರ್ಷಗಳಿಂದ ಹೋರಾಟ ಮಾಡ್ಕೊಂತ ಬಂದು ಈ ಹೋರಾಟದಲ್ಲಿ ಸುಮ್ಮನೆ ಹೋರಾಟ ಮಾಡಿಲ್ಲ, ಹಲವಾರು ಜನ ಪ್ರಾಣ ಕೂಡ ಕಳ್ಕೊಂಡಾರ. ಆಂಧ್ರದಲ್ಲಿ ನೋಡಿದ್ರೆ ಬೆಂಕಿ ಹಚ್ಚಿಕೊಂಡು ಕೂಡ ಪ್ರಾಣವನ್ನು ಇಟ್ಕೊಂಡು ಒಂದು ಸಂದರ್ಭದಲ್ಲಿ ಹೇಳ್ಬೇಕಂದ್ರೆ ಆ ಸಾಯ್ತಾ ಒಂದು ಹುಡುಗ ಹೇಳ್ತಿದ್ದ, ಅಣ್ಣ ನನ್ನ ಹೋರಾಟದಲ್ಲಿ ನೆನೆಸ್ಕೊಳ್ತಾ ಇಲ್ಲ MRPS ಅಂತೇಳಿ ದೊಡ್ಡ ಹೋರಾಟವನ್ನು ಹುಟ್ಟುಕೊಳ್ತದೆ ಮಂದಕೃಷ್ಣ ಮಾದಿಗ ನೇತೃತ್ವದಲ್ಲಿ. ಅನೇಕ ಜನ ಪ್ರಾಣವನ್ನು ಕಳ್ಕೊಂಡು ಇವತ್ತು ಹೋರಾಟ ಬಂದು ಇವತ್ತು ನಿಜವಾದ ಸ್ವತಂತ್ರ ಬಂದಿದೆ ನಮಗೆ ಅಂತಂದರೆ ನಮಗೆ ಏನು ಆದಿ ಕರ್ನಾಟಕ ಚಲುವಾದಿ ಮಹಾಸಭಾ ಇವರೆಲ್ಲರಿಗೆ ಎಷ್ಟೋ ಹೋರಾಟಗಳು ಮಾಡಿದ್ವಿ. ಅನೇಕ ಹೋರಾಟಗಳಿಗೆ ಇವತ್ತು ಒಂದೇ ತಂದಿದಂಥ ದೊಡ್ಡ ಜಯ ಅಂದರೆ ಇದೆ ಅಂತ ತಿಳ್ಕೊಬೇಕು. ಇದರ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಉದ್ಯೋಗದಲ್ಲಿ ಆಗಲಿ, ನಮಗೆ ರಾಜಕೀಯವಾಗಿ ನಾವೇನೋ ಬೆಳಿಬೇಕಂದ್ರೂ ಕೂಡ ನಾವು ಸ್ವಲ್ಪ ಈ ಒಂದು ಹೋರಾಟ ಏನು ಫಲ ಸಿಕ್ಕಿದಲ್ಲ ಇದರಲ್ಲಿಂದ ನಾವು ಮುಂದಾಗ್ತೀವಿ. ಯಾಕಂದರೆ ಇಲ್ಲಿ ಒಬ್ಬರು ನಿಂತ್ಕೊಂಡ್ರೆ ನಮಗೆ ಅಪೋಸಿಷನಾಗಿ ಹಲವಾರು ಜನ ನಿಂದ್ರಿಸ್ತಿದ್ರು ಚುನಾವಣೆಗಳಲ್ಲಿ. ಒಂದು ಯಾವುದನ್ನು ಆಯ್ಕೆಗೆ ಹೋಗ್ಬೇಕು ನಮ್ಮ ಹುಡುಗರು ಅಂತಂದರೆ ಅಲ್ಲಿ ನೂರಾರು ಜನ ಅಡ್ಡ ಬರ್ತಾ ಇದ್ರು. ಒಂದು ಹಾಸ್ಟೆಲಲ್ಲಾಗಲಿ, ಉದ್ಯೋಗದಲ್ಲಾಗಲಿ, ರಾಜಕೀಯದಲ್ಲಾಗಲಿ ಅನೇಕ ಮೀಸಲಾತಿಗಳಲ್ಲಿ ಅನ್ಯ ಜಾತಿಯವರು ಟಚಬಲ್ ಏನು ಕೃಷ್ಣ ಜಾತಿಗಳೇನಿದ್ರಲ್ಲ ಅವ್ರು ಬರ್ತಾ ಇದ್ರು. ಅದನ್ನು ತಡೆಯೋಕ್ಕೋಸ್ಕರ ಇವತ್ತೇನು ಸುಪ್ರೀಂ ಕೋರ್ಟ್ ಮಹತ್ವವಾದೊಂದು ನಿರ್ಣಯ ಕೊಟ್ಟಿದೆ. ಈ ಒಂದು ನಿರ್ಣಯಕ್ಕೋಸ್ಕರಕ್ಕಾಗಿ ನಮ್ಮ ಇಲ್ಲಿಂದ ನಮ್ಮ ಜೀವನ ಪೀಳಿಗೆ, ನಮ್ಮ ಮಕ್ಕಳ ಭವಿಷ್ಯತ್ತಲ್ಲಿ ಒಳ್ಳೆ ಉದ್ಧಾರ ಆಗುತ್ತೆ ಅಂತೇಳಿ ಈ ಮೂಲಕ ತಿಳಿಸುತ್ತಾ ಈ ಒಂದು ಕಾಯ್ದೆಯನ್ನು ಮಾಡಿದ್ದು, ಸುಪ್ರೀಂ ಕೋರ್ಟ್ ತೀರ್ಪನ್ನು ಮಾಡಿದ್ದಕ್ಕೆ ಎಲ್ಲರ ಶ್ರಮಪಡದ ಎಲ್ಲರಿಗೂ ನಮ್ಮ ಎಲ್ಲ ಹೃದಯಪೂರ್ವಕ ಧನ್ಯವಾದಗಳು ತಿಳಿಸುತ್ತಾ ಒಂದೆರಡು ಮಾತುಗಳನ್ನ ಆಡ್ತಾರೆ ಅವಕಾಶ ಕೊಟ್ಟಂತ ಎಲ್ಲರಿಗೂ. ಘನ ಸುಪ್ರೀಂ ಕೋರ್ಟ್ ಇವತ್ತೇನು 7 ಬೆಂಚ್ ತೀರ್ಪೇನು ಕೊಟ್ಟಿದ್ದು ಒಳ ಮೀಸಲಾತಿ ಪರ, ಇವತ್ತು ಶೋಷಿತ ವರ್ಗದವರು ಅಂತ ಎಸ್ ಸಮಾಜದಲ್ಲಿರ್ತಕ್ಕಂಥ ಶೋಷಿತ ಎಲ್ಲ ಸಮಾಜದವರಿಗೆ ಅವಕಾಶಗಳು ಸಿಗಬೇಕು, ಉದ್ಯೋಗದಲ್ಲಿ ಅವಕಾಶ ಸಿಗಬೇಕು, ಶಿಕ್ಷಣದಲ್ಲಿ ಅವಕಾಶ ಸಿಗಬೇಕಂತಂದೇಳಿ ಇವತ್ತು ಈ ಒಳ ಮೀಸಲಾತಿ ಜಾರಿಯಾಗಕ್ಕೆ ಕಾರಣವಾಗಿರ್ತಕ್ಕಂಥ ಮಂದಕೃಷ್ಣ ಮಾದಿಗೆ ಅವರು ಸುಮಾರು ವರ್ಷಗಳ ಕಾಲ 30-35 ವರ್ಷಗಳ ಕಾಲ ಸುದೀರ್ಘ ಹೋರಾಟದ ಮೂಲಕ ಇವತ್ತು ಸಕ್ಸಸ್ ಕಂಡಿದ್ದಾರೆ. ಆ ಸಕ್ಸಸ್ ಅವರೊಬ್ಬರೇ ಕಂಡಿಲ್ಲ, ಇಡೀ ಭಾರತ ದೇಶದಲ್ಲಿರ್ತಕ್ಕಂಥ ಅಸ್ಪೃಶ್ಯ ಸಮಾಜ, SC ಸಮಾಜದಲ್ಲಿರ್ತಕ್ಕಂಥ ತುಳಿತಕ್ಕೊಳಗಾಗಿರ್ತಕ್ಕಂಥ ಜನರು ಇವತ್ತು ನಾವೇನಾದರೂ ಸಮಾಜದಲ್ಲಿ ಒಂದು ಉನ್ನತವಾಗಿ ಬೆಳಿಬೇಕಂತಂದರೆ ಇವತ್ತು SC ಸಮಾಜದಲ್ಲಿ ನಮ್ಮ ಮಂದಕೃಷ್ಣ ಮಾದಿಗೆ ಅವರ ಫೋಟೋ ಇಟ್ಕೊಂಡು ನಾವು ಪೂಜೆ ಮಾಡಬೇಕಾಗ್ತದೆ. ಕಾರಣ ಇವತ್ತು ಬೇರೆ ಬೇರೆ ದೇಶಗಳಲ್ಲಿ ಒಳ ಮೀಸಲಾತಿ ಬೇಕು ಅಂತಂದೇಳಿ ಎಷ್ಟೋ ಸರ್ಕಾರಗಳು ಹೋರಾಟಗಾರರು ಮನವಿ ಸಲ್ಲಿಸಿದ್ರು ಕೂಡ ಸರ್ಕಾರಗಳು ಬೇರೆ ಬೇರೆ ರಾಜಕೀಯ ಒತ್ತಡದಿಂದ ಇವತ್ತು ನೆನೆಗುದಿಗೆ ಬಂದಿರತಕ್ಕಂಥ ಕೇಸು ಇವತ್ತು ಹೈಕೋರ್ಟು, ಸುಪ್ರೀಂ ಕೋರ್ಟು 5 ಬೆಂಚು, 1 ಬೆಂಚು, 2 ಬೆಂಚು, 5 ಬೆಂಚು ಅಂದರೆ ಈ ಹೋರಾಟ ದಿನ ಒಂದು ಹಂತಕ್ಕೆ ರಣರೋಚಕ ಆಗಿರೋದ್ರಿಂದ ಇವತ್ತು ಸುಪ್ರೀಂ ಕೋರ್ಟಲ್ಲಿ ಆ ಕೇಸು ಇವತ್ತು ನಮ್ಮ ಪರವಾಗಿದೆ. ಹಾಗಾಗಿ ಕೋರ್ಟಲ್ಲಿ ನಾವು ಗೆದ್ದಿರ್ತೀವಿ. ಆ ಗೆದ್ದಿರ್ತಕ್ಕಂಥ ನಾವು ಇವತ್ತು ಆ ಹೋರಾಟಕ್ಕೆ ಸಾಕ್ಷಿಯಾಗಿರ್ತಕ್ಕಂಥ ಅಂದರೆ ಈ ಹೋರಾಟದಲ್ಲಿ ಸಾವನ್ನು ಕಂಡಿದ್ದಾರೆ ಸುಮಾರು ಜನ. ಅಂಥವರಿಗೆ ನಾವಿವತ್ತು ಆ ಗೆಲುವನ್ನು ಅವರಿಗೆ ಸಮರ್ಪಣೆ ಮಾಡ್ತೀವಿ. ಹಂಗಾಗಿ ಎಲ್ಲ ಸಮಾಜದವರಿಗೆ ಸುಪ್ರೀಂ ಕೋರ್ಟ್ ಒಂದು ಆದೇಶ ಕೊಟ್ಟಿದೆ. ಇದಕ್ಕೆ ಅವರಿಗೆ ತುಂಬ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಜೈ ಮಂದಕೃಷ್ಣ.